ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರೀಸನಿಂಗ್ 10ನೇ ಕ್ವೆಶ್ಚನ್ ಪೇಪರನ್ನು ಬಿಡಿಸೋಣ. ಎಲ್ಲರಿಗೂ ನಾನು ದಿನ ಹೇಳುವ ಹಾಗೆ ದಿನ ಕ್ವೆಶ್ಚನ್ ಪೇಪರನ್ನು ಫಾಲೋ ಮಾಡಿರಿ, ಮತ್ತು ನಾನು ಹೆಂಗೆ ಬಿಡಿಸ್ತೀನಿ ಆ ಟೆಕ್ನಿಕ್ಗಳನ್ನ ಫಾಲೋ ಮಾಡಿರಿ. ನೀವು ಆನ್ಲೈನ್ ಎಕ್ಸಾಮನ್ನು ಕೊಡೋಕ್ಕೆ ಟ್ರೈ ಮಾಡಿರಿ. ನೀವು ಹೆಚ್ಚು ಆನ್ಲೈನ್ ಎಷ್ಟು ಎಕ್ಸಾಮ್ ಕೊಡ್ತಾರಲ್ಲ ಅಷ್ಟು ನಿಮಗೆ ಎಕ್ಸಾಮಲ್ಲಿ ಬೆನಿಫಿಟ್ ಆಗುತ್ತೆ. ಅದಕ್ಕೋಸ್ಕರ ಆನ್ಲೈನ್ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಪ್ರತಿಯೊಂದು ಕ್ವೆಶ್ಚನ್ಗಳನ್ನು ಪ್ರತಿಯೊಂದು ಸೆಟ್ಗೆ ಎಷ್ಟು ಸೆಟ್ ಬಿಡಿಸಿದ್ರೆ ಅವನ್ನೆಲ್ಲವೂ ಸೆಟ್ ನೀವು ಪಾಸ್ ಮಾಡಿ ಬಿಡಿಸ್ಬೋದು ಅಂತಂದು ಹೇಳ್ತಾ ನಾವು ನೆಕ್ಸ್ಟ್ ಕ್ವೆಶ್ಚನ್ಗಳನ್ನು ನೋಡೋಣ. ಪ್ಲೀಸ್ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಈಗ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕಿಲ್ಲ ಅಂತಂದರೆ ಆಗೋದೇ ಇಲ್ಲ. ಕಂಟಿನ್ಯೂಸ್ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ ಅಷ್ಟು ನಿಮಗೆ ಬೆಸ್ಟ್ ಆಗುತ್ತೆ. ಬ್ರೇಕ್ ಕ್ವೆಶ್ಚನ್ ಪೇಪರ್ ಇವು ಎಷ್ಟು ಕ್ವೆಶ್ಚನ್ ಪೇಪರ್ ಒಂದು 10 ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗೋದ್ರೂ ನಂದು 20 ಸಮೀಪ ನಾನು ಕ್ವೆಶ್ಚನ್ ಪೇಪರ್ ಬಿಡಿಸ್ತೀನಿ. ಅಷ್ಟು 20 ಕ್ವೆಶ್ಚನ್ ಪೇಪರನ್ನು ರಿಪೀಟ್ ಆಗಿ ಬಿಡಿಸಿದರೂ ಒಳ್ಳೆಯದು. ಅದು ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವೆಶ್ಚನ್ಸ್ಗಳನ್ನು ನೋಡೋಣ. ಇಲ್ಲಿ ನೋಡಿರಿ, ಇದು ಪೇಪರ್ ಕಟಿಂಗ್ ಅಂತ ಕರಿತೀನಿ. ಪೇಪರ್ ಕಟಿಂಗ್ ಅಂತ ಇಲ್ಲಿ ಫಸ್ಟ್ ಈ ಕಡೆ ಹಿಂಗೆ ಮಾಡಿಸ್ತಾನೆ ಇದನ್ನು, ಆನಂತರ ಇದನ್ನು ಈ ಕಡೆ ಮಾಡಿಸ್ತಾನೆ. ಆವಾಗ ಡಯಾಗ್ರಾಮ್ ತೆಗಿತಾನೆ. ಇದ್ರೊಳಗೆ ಯಾವ ಡಯಾಗ್ರಾಮ್ ಇದ್ರೊಳಗೆ ಐತಿ ಅಂತ ಕೇಳ್ತಾನೆ. ಇದು ಚೌಕ್ ಇಲ್ಲಿತ್ತಂದ್ರೆ ಅಂದರೆ ಇದು ಇಲ್ಲಿ ಚೌಕ್ ಬರಬೇಕು. ಹಿಂಗೆ ಚೌಕ್ ಇಲ್ಲಿ ಬರಬೇಕು. ಆನಂತರ ಇಲ್ಲಿ ಚೌಕ್ ಐತಿ, ಹಂಗೆ ಇಲ್ಲಿ ಚೌಕ್ ಬರಬೇಕು. ಇಲ್ಲಿ ಇದನ್ನು ಬರ್ತೈತಿ, ಇದು ಇಲ್ಲಿ ಬರ್ತೈತಿ, ಇಲ್ಲಿ 0 ಬರ್ತೈತಿ, ಇಲ್ಲಿ ಚೌಕ್ ಬರ್ತೈತಿ. ಆನಂತರ ಈ ಚೌಕ ಇಲ್ಲೇ ಬರ್ತೈತಿ. ಹಿಂಗೆ ಇಲ್ಲಿದ ನೋಡ್ರಿ, ಎಲ್ಲೈತಿ ನೋಡ್ರಿ, ಇಲ್ಲೈತಿ, ಇಲ್ಲೈತಿ. ಇವೆಲ್ಲ 4 ಸೇಮ್ ಬರ್ಬೇಕು. ಇಲ್ಲಿ ಸಿಮೆಟ್ರಿಕ್ ಇರ್ತದೆ ಅದು. ಆನಂತರ ಈ ಕಡೆ ತ್ರಿಭುಜ ಈ ಕಡೆ ಮುಖ ಐತೆ ಅಂದ್ರೆ ಇದು ಈ ಕಡೆ ಮುಖ ಇರ್ತೈತಿ. ಓಕೆ, ಇದೆಲ್ಲ ಸೇಮನ್ ಐತಿ. ಇದು ಈ ಕಡೆ ಲಾಸ್ಟ್ 0 ಐತೆ, ಇದು ಲಾಸ್ಟ್ 0 ಇರಬೇಕು, ಇಲ್ಲೂ ಲಾಸ್ಟ್ 0 ಇರಬೇಕು, ಇಲ್ಲೂ ಲಾಸ್ಟ್ 0 ಇರಬೇಕು. ಹಾಗಾಗಿ ಇದು ಒಂದೇ ಆಗೋ ಚಾನ್ಸಸ್ ಭಾಳ ಐತಿ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಲಿಮಿನೇಷನ್ ನೋಡ್ರಿ, ಇಲ್ಲಿ 0 ಐತಿ, ಇಲ್ಲಿ ಚೌಕ್ ಐತಿ, ಎರಡು ಸಿಮೆಟ್ರಿಕ್ ಇರಬೇಕು, ಒಂದೇ ಸೇಮ್ ಇರಬೇಕು. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. ಆನಂತರ ಮತ್ತೆ ಎಲ್ಲೈತಿ, ಇಲ್ಲಿ 0 ಐತಿ, ಇಲ್ಲಿ ಚೌಕ್ ಐತಿ, ಅವು ಎರಡು ಸಿಮೆಟ್ರಿ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಸಿಮೆಟ್ರಿ ಇದಾವೆ ಹಂಗೆ ಸಿಮೆಟ್ರಿ ಇರಬೇಕು. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. ಇಲ್ಲಿ 0 ಐತಿ, ಇವೆಲ್ಲ ಚೇಂಜ್ ಇದಾವೆ. ಇಲ್ಲಿ ತ್ರಿಭುಜ ಐತಿ, ಇಲ್ಲಿ ತ್ರಿಭುಜ ಅಂತೂ ನಡುವೆ ಇಲ್ಲೆಲ್ಲೂ ಕೊಟ್ಟೇ ಇಲ್ಲ, ಇಲ್ಲೆಲ್ಲಿ ತ್ರಿಭುಜನೇ ಇಲ್ಲ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಒಂದೇದು ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡೋಣ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನು ಕೇಳೋಣ, ಸರ್ಕ್ಯುಲರ್ ಟೇಬಲ್ ಅಂತ ಹೇಳೋಣ. ನಾನು ನಿಮ್ಗೆ ಹೇಳೋ ಪ್ರತಿ ಸಲನೂ ಹೇಳ್ತೀನಿ, 0 ಸರ್ಕಲ್ ಇದ್ದದನ್ನು ಕಟ್ ಮಾಡಿದಾಗ ಉದ್ದ ಲೈನ್ ಆಗುತ್ತೆ, ನಾವು ಉದ್ದ ಲೈನ್ದಾಗ ಬರ್ಕೋತೀವಿ. ಈಗ ನೋಡ್ರಿ, ಸೆಂಟರ್ ಒಂದೇ ಕಡೆ ನೋಡತ್ತಾರ, ಎಲ್ಲರೂ ಒಂದೇ ಕಡೆ ನೋಡತ್ತಾರೆ. ಈ ಕಡೆ ಸೆಂಟರ್ ತಿಳ್ಕೊಂಡ್ರೆ ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಇಷ್ಟೇ. ಆನಂತರ S ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ R ಅಂತ ನಾನು ಏನು ಮಾಡ್ತೀನಿ, R ಇಲ್ಲಿ ಬರಿತೀನಿ. ಅದರ ಲೆಫ್ಟ್ ಥರ್ಡ್ ಟು ದಿ ಲೆಫ್ಟ್, ಇದು 1ನೇದಾಯ್ತು, ಇದು 2ನೇದಾಯ್ತು, ಇದು 3ನೇದು. S ಈ ಕಡೆ ಲೆಫ್ಟ್ ಆಗ್ತೈತಿ. ಆನಂತರ P ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ R ಅಂತ, R ರೈಟ್ ಸೈಡನ್ನು P ಕೂತಾನಂತ, P ಇಲ್ಲಿ ಬರೋದು. ಆನಂತರ ಆ್ಯಂಡ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ D, ಮತ್ತು D ಲೆಫ್ಟ್ ಸೈಡ P ಇದಾನಂತ ಹೇಳ್ದಾನೆ. R ರೈಟ್ ಸೈಡ್ ಇದಾನು, D ಲೆಫ್ಟ್ ಸೈಡ್ ಇದಾನ, ಅದನ್ನು D ಇಲ್ಲಿದ್ದಾನೆ, ಇದು D ಆಯ್ತು. ಆನಂತರ ಇಲ್ಲಿ ನೋಡ್ರಿ, M ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ R. M ಏನು ಮಾಡ್ತಾನೋ ಇಮಿಡಿಯೇಟ್ ಲೆಫ್ಟ್ ಆಫ್ R ಅಂತ ಕುಣ್ತಾನೆ. M ಇಮಿಡಿಯೇಟ್ ಲೆಫ್ಟ್ ಆಫ್ R ಅಂದರೆ ಇಲ್ಲಿ R ಐತಿಲ್ಲ, ಇದ್ರ ಲೆಫ್ಟ M ಕುಣ್ತಾನಂತ. ಹಾಗಾದ್ರೆ ನಾನು ಇಲ್ಲಿ ಸೈಡನ್ನು M ಬರಿತೀನಿ. ಓಕೆ. ಆನಂತರ ಈಗ ನೋಡ್ರಿ, ಇಮಿಡಿಯೇಟ್ ಲೆಫ್ಟ್ ಆಫ್ R ಆಯ್ತು. K ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ S. K ಇಲ್ಲಿ ಕುಂತ, ಇದು S ರೈಟ್, K ಇಲ್ಲಿ ಕುಂತ. ಎಷ್ಟು ಮಂದಿ ಇದಾರೋ ಟೋಟಲ್ 6 ಮಂದಿ ಇದ್ದಾರೆ. ಮುಗಿತಿದ್ದು ಲೆಕ್ಕ. ಇಲ್ಲೇ 6 ಮಂದಿ ಲೈನ್ ಹಾಕಿರ 2 3 ನೋಡ್ರಿ. ಈಗ ಇಷ್ಟರೊಳಗೆ ಮುಗಿದು ಹೋಯ್ತು. ಇದು S ಆಯ್ತು, ಇಲ್ಲಿ K ಆಯ್ತು, ಇಲ್ಲಿ M ಆಯ್ತು, ಇಲ್ಲಿ R ಆಯ್ತು, ಇಲ್ಲಿ P ಆಯ್ತು, ಇಲ್ಲಿ D ಆಯ್ತು. ಆನಂತರ ಕ್ವೆಶನ್ ನೋಡ್ರಿ, ಹೂ ಈಸ್ ಇಮಿಡಿಯೇಟ್ ನೈಬರ್ ಆಫ್ K ಆ್ಯಂಡ್ D ಅಂತ. ಆನಂತರ K ಮತ್ತು D ನಡು ಯಾರು ಕುಂತಾರೋ ಅಂತ ಕೇಳ್ತಾನೆ. K ಮತ್ತು D ನಡು ಯಾರು ಕುಂತಾರೆ, K ಇಲ್ಲಿದಾನು, D ಇಲ್ಲಿದಾನು, ಇವೆರಡು ಈ ಕಡೆ ಅಂದರೆ ಸರ್ಕಲ್ದಾಗಿದ್ರೆ ಕೂಡ್ತೈತಿ. ಅದು ಲೈನ್ ಕೂಡ್ತೈತಿ ಅಂದ್ರೆ ಇದು ನಡುವಾತ, S ನಡುವಾತ. ಅದಕ್ಕಾಗಿ ಆನ್ಸರ್ S. ಎಲ್ಲ ತಿಳಿದೈತಿ. ಇಲ್ಲೇ ಇಟ್ರೋಗ ಬಿಡಿಸ್ಬೋದು. ನಾ ಆದ್ರೆ ಈ ಡಯಾಗ್ರಾಮ್ ಇದು ಹಾಕೋದು ಕುಂದ್ರಂಗಿಲ್ಲ, ಡೈರೆಕ್ಟ್ ಇಟ್ರ ಮೇಲೆ ನಾವು ಕಂಡು ಹಿಡಿಬೋದು.
ಇಲ್ಲಿ ಏನು ಹೇಳಿದ್ನಲ್ಲ ಇಟ್ರ ಮೇಲೆ ಕಂಡಿಡಿದು ನೀವು ಆನ್ಸರ್ ಹಾಕ್ಬೋದು. ಇದನ್ನು ಬರ್ಕೊಳ್ಳೋಕೆ ಅವಶ್ಯಕತೆ ಇರೋಂಗಿಲ್ಲ, ಡೈರೆಕ್ಟ್ ಮಾಡ್ಬೋದು ನಾವು. ಇದನ್ನು ಭಾಳ ಈಸಿ ಐತೆ ಅದು ಲೆಕ್ಕ, ಅಷ್ಟೇನು ಟಫ್ ಇಲ್ಲ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ನೋಡಿರಿ, ಇಲ್ಲಿ ಏನು ಮಾಡ್ಯಾನ, ಇಲ್ಲಿ ನೋಡಿರಿ ಇಂಟು ನೋಡಿರಿ, ಇಂಥ ಕ್ವೆಶನ್ದಾಗ ಇಂಟು ನೋಡ್ಬೇಕು, ಡಿವೈಡೆಡ್ ಬೈ ನೋಡಬೇಕು. ಇಲ್ಲಿ ನೋಡಿರಿ 12/24 ಅಂದ್ರೆ ಇಲ್ಲಿ ಡಿವೈಡೆಡ್ ಇದು ಇಂಟು ಭಾಳ ದೊಡ್ಡದಾಗ್ತೈತಿ. ಈಗ ನೋಡಿರಿ ಇಂಟು ಚೇಂಜ್ ಆಗಲೇಬೇಕು ನಮ್ಗೆ. ಇಂಟು ಚೇಂಜ್ ಆಗ್ಬೇಕಂತಂದ್ರೆ ಇಂಟು ಎಲ್ಲಿ ಚೇಂಜ್ ಆಗಬೇಕು, ಇಂಟು ನೋದ ಪ್ಲಸ್ ಜಾಗದಾಗ ಇರ್ತಾರೆ, ಇಂಟು ಒಂದ್ರೊಳಗೆ ಚೇಂಜ್ ಡಿವೈಡೆಡ್ ಬೈ ಅಂತ ನೋಡಿರಿ ಇಲ್ಲಿ ಚೇಂಜ್ ಮಾಡಿ ನೋಡಿರಿ. 12 ಇಂಟು ಜಾಗದಾಗ ಡಿವೈಡೆಡ್ ಬೈ ಜಾಗ ಇಂಟು ಬರಲಿ, ಅನಂತರ 24 ಆಗ್ತೈತಿ. 24 ಡಿವೈಡ್ ಬೈ 84 ಮಾಡಿರಿ. 12 ಆರಲೆ 84, 6 4 24, 4 ಬರೋಕೈತದು. ಭಾಳ ಸಣ್ಣ ವ್ಯಾಲ್ಯೂ ಬರೈತಿ. ಭಾಳ ಸಣ್ಣ ವ್ಯಾಲ್ಯೂ ಆಯ್ತಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ 91 ಬರ್ಬೇಕು ನಮಗೆ. 4 ಅಂದ್ರೆ ಭಾಳ ಕಡಿಮೆ ಆಗ್ತೈತಿ, ಅದ್ರ ಸಂಬಂಧ ಇದು ಆನ್ಸರ್ ಬರೋದಿಲ್ಲ. ನಾವೇನು ಮಾಡೋಣ, ಈಗ ಬೇರೆ ನೋಡೋಣ. ಈಗ ಇನ್ನೊಂದು ಇಂಟು ಇದಾಗ ಇದು ಒಂದಂತೂ ಹೋತು, ಇದು ಇಂಟು ಚೇಂಜ್ ಮಾಡಲೇಬೇಕು ನಾವು. ಇಂಟು ಚೇಂಜ್ ಮಾಡ್ಬೇಕಂದ್ರೆ ಇದು ಒಂದು ಹೋತು ಆಪ್ಷನ್ನ. ಈಗ ಇದನ್ನು ಚೆಕ್ ಮಾಡೋಣ. ಇದು ಪಕ್ಕ ಕರೆಕ್ಟ್ ಆಗಲೇಬೇಕು ನಮಗೆ ಅನಿಸಿದ ಮಟ್ಟಿಗೆ, ಯಾಕಂತಂದ್ರೆ ಇಂಟು ಚೇಂಜ್ ಆಗಬೇಕು, ಇರಲಿಕ್ಕೆ ದೊಡ್ಡದು ಭಾಳ ಆಗ್ತೈತೆ ನಂಬರ್ ಇದು. ನೋಡಿರಿ 42 ಪ್ಲಸ್ ಜಾಗದಾಗ ಇಂಟು ತೊಗೋತೀನಿ, 12 ಆಯ್ತು. 12 ಡಿವೈಡ್ ಬೈ 24 ಆಯ್ತು. ಅನಂತರ 12 24 ಆಯ್ತು. ಇಂಟು ಜಾಗದಾಗ ಏನು ಬರ್ಬೇಕು ನಮಗೆ, ಪ್ಲಸ್ ಬರ್ಬೇಕು. ಅನಂತರ 84 ಆಗ್ತೈತಿ, -14 ಆಗ್ತೈತಿ. ಈಗ ನೋಡಿರಿ ಏನು ಮಾಡೋಣ, ಈಗ ಕಟ್ತಾ ಹೊಡ್ರಿ. ಎಷ್ಟು 12 ಒಂದಲೇ 12 ಎರಡಲೇ 12 ಎರಡಲೇ ಆಯ್ತು. ಇದು 21ರಲ್ಲೇ ಹೋಗ್ತೈತಿ. 84ರಾಗ 14 ತೆಗೀರಿ, 4 ಒಂದು ಹೋಯ್ತು, 70 ಉಳಿತು. 70ಕ್ಕೆ 21 ಸೇರಿಸ್ರಿ 91 ಆಗ್ತೈತಿ ಆನ್ಸರ್. ಅದಕ್ಕೆ ಒಂದೇದು ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಶಿಶು ವೈದ್ಯರು ಪೆಡಿಯಾಟ್ರಿಷಿಯನ್ ಚಿಲ್ಡ್ರನ್ಗೆ ಸಂಬಂಧಪಟ್ಟಂಗೆ, ಹಂಗೆ ಡರ್ಮೆಟೊಲಜಿಸ್ಟ್ ಎದಕ್ಕೆ ಸಂಬಂಧಪಡ್ತಾನೋ, ಚರ್ಮ ರೋಗ ತಜ್ಞ, ಚರ್ಮಕ್ಕೆ ಸಂಬಂಧಪಡ್ತಾನೋ. ಇಲ್ಲಿ ಐತಿ, ಮುಗೀತು ಆನ್ಸರ್. ಇಲ್ಲಿ ಲೋನ್ಲಿ ಇದು ಡಿಕ್ಷನರಿ ವರ್ಡ್ ಅಂತ. ಮೊದಲು ನೋಡಿರಿ ಯಾವ್ದು ಫಸ್ಟ್ ಐತಿ, ಎಲ್ಲೋದಾಗ ಎಲ್ಲಾದ್ರೂ ಎಲ್ಲೋ ಐತಿ. ಅನಂತರ ಎನ್ ಬಂದೈತಿ, ಅನಂತರ ವಿ ಲಾಸ್ಟ್ ಬರ್ತೈತಿ, ಯು ಲಾಸ್ಟ್ ಬರ್ತೈತಿ. ಅಂದ್ರೆ 4ನೇದು ಲಾಸ್ಟ್ ಬರ್ಬೇಕು ನಮಗೆ. 4ನೇದು ಲಾಸ್ಟ್ ಬರ್ತೈತಿ, ಬಟ್ ಸಿ ಫಸ್ಟ್ ಬರ್ತೈತಿ. 5 ಅನಂತರ ಇಲ್ಲಿ ಇ ಐತಿ, ಅನಂತರ ಜಿ ಐತಿ. ಹಂಗಾದ್ರೆ 5 1 2 ಬರ್ಬೇಕು. 5 1 2 5 ಎಲ್ ಓ ಸಿ ಆಯ್ತು. ಎಲ್ ಓ ಸಿ ಆಗಂತಲೇ ಎಲ್ ಓ ಎನ್ ಎಲ್ ಓ ಇ. ಓಕೆ, 5 1 2 ಬರ್ತೈತಿ. ಅಂದರೆ ಇದು ಆನ್ಸರ್ ಕರೆಕ್ಟ್. ಇಲ್ಲಿ ನೋಡ್ರಿ 6ನೇ ಕ್ವೆಶನ್ದಾಗ ಏನು ಮಾಡ್ಯಾನ, ಯು ಇ ಆರ್ ಬಿ ಅಂತೈತೆ, ಆರ್ ಎಚ್ ಓ ಇ ಅಂತೈತಿ. ಈಗ ನೋಡ್ರಿ ಯುದಿಂದ U21 R18 -3 ಮಾಡಿದ, ಇ ಪಯ H8 +3 ಮಾಡಿದ, R18 O15 -3 ಮಾಡಿದ, B2 +3 ಮಾಡಿದ. 1 +3 1 -3 ಮಾಡ್ಯಾನ. ಹಂಗೆ ಇಲ್ಲಿ ಮಾಡಿರಿ R18 O15 ಮೊದಲು ಮೈನಸ್ ಮಾಡ್ಯಾನ. ಆನಂತರ Hಗೆ +3 ಮಾಡಿರಿ. H ಅಂದರೆ 8, K 11. ಆನಂತರ ಓದಾಗ ಮೈನಸ್ ಮಾಡಿರಿ, O15 M13. ಈ ಪಾಯಕ್ಕೆ H ಬರ್ತೈತಿ, ಅಂದ್ರೆ OKMH. OKMH ಎಲ್ಲೈತಿ ಆನ್ಸರ್ 1ನೇದು. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲಿ 90 ಬರ್ಬೇಕು ನಮಗೆ. 90 ಬರ್ಬೇಕು. ಇಲ್ಲಿ 135 ಬರ್ಬೇಕು. ಈಗ ನೋಡ್ರಿ 20ರಾಗ 10 ಕಳೀರಿ, 10 ಬಂತು. 10 × 9 90 ಬಂತು. ಈಗ ಹಿಂಗೆ ಇದನ್ನು ಮಾಡಿರಿ. 25ರಾಗ 10 ತೆಗೀರಿ, 15 ಬಂತು. 15 × 9 135. ಇದು ಕರೆಕ್ಟ್ ಆಗ್ತೈತಿ, ಇದು ಫಾಲೋ ಆಗ್ತೈತಿ. ಈಗ ಇದನ್ನು ಚೆಕ್ ಮಾಡಿರಿ. 18ರಾಗ 10 ತೆಗೀರಿ, 8 ಬಂತು. 8 × 9 72. ಓಕೆ, ಆನ್ಸರ್ 1ನೇದಿದೆ. ಯಾಕಂತಂದ್ರೆ ಇದನ್ನ ಕೇಳ್ಯಾನ ನಮಗೆ, ಸೇಮ್ ಇವೆ ಅಂತ ಕೇಳ್ಯಾನ. ಸೇಮ್ ಇವೆ ಅಂತಂದರೆ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಡಿವೈಡೆಡ್ ಬೈ ಐತಿ, ಇಲ್ಲಿ ಇಂಟು ಐತಿ. ಇಲ್ಲಿ ಏನು ಚೇಂಜ್ ಆಗಬೇಕು, ಇಲ್ಲಿ ಇದನ್ನು ಚೇಂಜ್ ಮಾಡ್ಕೋಬೇಕಂದ, ನಂಬರ್ಗಳು ಚೇಂಜ್ ಆಗ್ಬೇಕಂತ ಹೇಳಿ. ಇಲ್ಲಿ ಸೈನೆಲ್ಲ ನಂಬರ್ಗಳು ಚೇಂಜ್ ಆಗ್ಬೇಕು. ಅದಕ್ಕಾಗಿ ಇಲ್ಲಿ ನೋಡ್ರಿ ಏನು ಮಾಡೋಣ, ನಾವು ನಂಬರ್ಗಳು ನೋಡ್ಕೊಂಡು ಇಲ್ಲಿ 15 26 ಐತಿ. ಈ 26 15 ಜಾಗದಾಗ ತಂದು ಇಟ್ಟರೆ ಅಂದರೆ ಈ 3ಲೇ ಡಿವೈಡ್ ಆಗಂಗಿಲ್ಲ. 26. ಈಗ 4 ಮತ್ತು 8 ನೋಡ್ರಿ,
4 ಮತ್ತು 8 8 ಇಲ್ಲಿ ಬರಲಿ 4 ಇಲ್ಲಿ ಬರಲಿ. ಅವಾಗ ಇದು 3ರಲ್ಲಿ ಡಿವೈಡ್ ಆಗ್ತೈತಿ. ಇಲ್ಲಿ 5 ಬರ್ತೈತಿ. 3 5 5 5 4 20 20 20 ಮತ್ತು ಇಲ್ಲಿ 8 ಬಂತು. ಇದು 8 ಬಂತಂದ್ರೆ 8 ಹೋತಂದ್ರೆ ಇಲ್ಲಿ ಎಷ್ಟು ಉಳಿತೈತಿ? 4 1 ಹೋಯ್ತು, ಇನ್ನು 4 1 6 ಹೋಯ್ತು, 26 ಆಗ್ತೈತಿ. ಓಕೆ, ಇದು ಕರೆಕ್ಟ್ ಆಗ್ತೈತಿ ನಮ್ಗೆ. ನೋಡಿರಿ 8 ಐತಿ. 8 ಆನಂತರ 8 ಜಾಗದಾಗ 4 ಬರ್ಬೇಕು. ಸಾರಿ, 8 ಜಾಗದಾಗ 4 ತುಂಬಬೇಕು, 4 ಜಾಗದಾಗ 8 ತುಂಬಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಈಗ 4 ಬರ್ಕೋತೀನಿ ಫಸ್ಟ್ಗೆ. ಇದು 4 ಇಲ್ಲಿ ಹೋಗ್ತೈತಿ, 4 ಇಲ್ಲಿ ಹೋಗ್ತೈತಿ, ಈ 4 ಇಲ್ಲಿ ಹೋಗ್ತೈತಿ, ಇದು 8 ಇಲ್ಲಿ ಬರ್ತೈತಿ. ಇದು ಅದ್ಲ ಬದಲಿ ಮಾಡ್ಕೊಳ್ರಿ. ಇನ್ನು 4 × 15 / 3 ಪ್ಲಸ್ 14 ಮೈನಸ್ 8 = 26 ಬರ್ಬೇಕು ನಮಗೆ. ಈಗ ನೋಡಿರಿ ಬರ್ತೈತಿ ಇಲ್ಲೋ, ಹೆಂಗೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ 3 1 3 5 5 4 26 ಪ್ಲಸ್ ಈಗ 14ರಾಗ 8 ತೆಗೆದ್ರೆ ಎಷ್ಟು ಉಳಿತು? ಮೊದಲು 4 ತೆಗೀರಿ, ಇನ್ನು 4 ತೆಗೀರಿ, 6 ಉಳಿತು, ಅಂದರೆ 26 ಆಯ್ತು. ಓಕೆ, ಆನ್ಸರ್ ಯಾವುದೈತಿ? ಎರಡನೇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇವತ್ತು ನೋಡಿರಿ ಹೆಂಗೆ ಬಿಡಿಸೋದು. G ಪರ್ಸೆಂಟೇಜ್ ಇದು ಲಾಸ್ಟ್ ಬಿಡ್ಸಕ್ಕೆ ನೋಡಿರಿ ಟೈಮ್ ಭಾಳ ಕನ್ಸ್ಯೂಮ್ ಆಗ್ತೈತೆ. ಇಲ್ಲಿಕಂದ್ರೆ ನೀವು ಬರ್ತೈತೆ ಅಂದ್ರೆ ಬಿಡಿಸ್ಬೋದು. ನಾನೇನು ಮಾಡ್ತೀನಿ, ಹೆಣ್ಮಕ್ಳನ್ನ ಗ್ರೌಂಡ್ದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕದಾಗ ತೋರಿಸ್ತೀನಿ. ಅಪ್ಪ ಅವ್ವ ಮೇಲಿಂದ ತಳಗೆ ಬರ್ತೈತಿ, ಮಕ್ಕಳಾದ್ರೆ. ಆನಂತರ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಂಗಿ ಅಕ್ಕ ತಮ್ಮ ಆದರೆ ಸೈಡ್ ತೋರಿಸ್ತೀನಿ. ಆನಂತರ ಗಂಡ ಎಂತಿದ್ರೆ ಡಬಲ್ ಲೈನ್ ತೋರಿಸ್ತೀನಿ. ಈಗ ನೋಡಿರಿ, G ಪರ್ಸೆಂಟೇಜ್ ಐತಿ. ಪರ್ಸೆಂಟೇಜ್ದಾಗ ಏನೈತಿ? A is the sister of P ಅಂತ. ಅಂದರೆ G ಏನಾಯ್ತು? ಸಿಸ್ಟರ್ ಆಯ್ತು. ಎದಕ್ಕೆ? P ಸಿಸ್ಟರ್ ಆಯ್ತು. ಯಾಟ್ ಅಂತ ಕೊಟ್ಟಾನ. ಯಾಟ್ ಅಂದ್ರೆ ಏನೈತಿ? ಹಸ್ಬೆಂಡ್ ಆಫ್ ಬಿ ಅಂತ. ಇದು ಹಸ್ಬೆಂಡ್ ಆಯ್ತು. ಹಸ್ಬೆಂಡ್ ಅಂದರೆ ಇದು ಗಂಡ ಆಯ್ತು. ಎದಕ್ಕೆ ಗಂಡ ಐತಿ? ಕೇಕ್ ಗಂಡ ಐತಿ. ಕೇಕ್ ಗಂಡ ಐತಿ ಅಂದರೆ ಇದು ಕೆ ಹೆಣ್ಣಾಗಬೇಕು. ಓಕೆ, ಆನಂತರ ಆ್ಯಂಡ್ ಕೊಟ್ಟಾನ. ಆ್ಯಂಡ್ ಇಸ್ ದ ಮದರ್ ಆಫ್ ಬಿ ಅಂತ. ಅಂದ್ರೆ ಇದು ಮದರ್ ಐತಿ. ಎದಕ್ಕೆ ಮದರ್ ಐತಿ? ಪಿಗೆ ಮದರ್ ಐತಿ. ಅಂದ್ರೆ ಪಿ ಹೆಣ್ಣೈತಿ ಗಂಡೈತಿ ಗೊತ್ತಿಲ್ಲ ನನಗೆ, ಪಿಗೆ ಮದರ್ ಐತಿ. ಈಗ ನೆಕ್ಸ್ಟ್ ನೋಡಿರಿ, ಇಲ್ಲಿ ಆ್ಯಂಡ್ ಅಂತ ಕೊಟ್ಟಾನ. ಇದು ಸಪ್ರೇಟ್ ಏನು? ಇದು ಸಪ್ರೇಟ್ ಬಿಡಿಸ್ಬೇಕು ನಾವು. ಹಾಗಾದ್ರೆ G ಹ್ಯಾಶ್ ಕೊಟ್ಟಾನ. ಹ್ಯಾಶ್ ಅಂದ್ರೆ ಏನು? ಡಾಟರ್ ಅಂತ ಕೊಟ್ಟಾನ. G ಡಾಟರ್ ಐತಿ. ಅಂದರೆ ನಾನು ಡಾಟರ್ ಅಂದರೆ ಇಲ್ಲಿ ಮೇಲಿಂದ ಒಂದು ಲೈನ್ ಹೇಳ್ಕೊತೀನಿ. ಎದ್ರ ಡಾಟರ್ ಐತಿ? ಎಸ್ ಡಾಟರ್ ಐತಿ. ಅದಕ್ಕಾಗಿ ಎಸ್ ಅಂತ ಹಾಕ್ತೀನಿ. ಆನಂತರ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಾನ. ಪರ್ಸೆಂಟೇಜ್ ಅಂದರೆ ಸಿಸ್ಟರ್ ಅಂತ ಕೊಟ್ಟಾನ. ಅಂದರೆ ಇದು ಹೆಣ್ಣಾತು. ಇದು ಹೆಣ್ಣಾತು. ಇದ್ರದ್ದು ಮದುವೆ ಆಗೈತಿ. ಯಾರ ಜೊತೆ ಮದುವೆ ಐತಿ ಅಂತ ಗೊತ್ತಿಲ್ಲ, ಬಟ್ ಇದ್ರದ್ದು ಒಂದು ಸಿಸ್ಟರ್ ಐತಿ. ಎದಕ್ಕೆ ಸಿಸ್ಟರ್ ಐತಿದ? ಎಮ್ಮಗೆ ಸಿಸ್ಟರ್ ಐತಿ. ಎಮ್ ಅಂದರೆ ಇಲ್ಲಿ ಬರ್ಕೋತೇನೆ. ಓಕೆ, ಈಗ ನೋಡಿರಿ ಕ್ವಶನ್ ಏನು ಹೇಳೋಣ. ದೆನ್ ಹೌ ಈಸ್ ಎಸ್ ಈಸ್ ರಿಲೇಟೆಡ್ ಟು ಪಿ. ಇದು ಎಸ್ ಪಿಗೆ ಹೆಂಗೆ ರಿಲೇಟ್ ಐತಿ ಅಂತ ಕೇಳ್ತಾನೆ. ಇದು ಎಸ್ ಐತ್ಲೇ, ಇದು ಪಿಗೆ ಹೆಂಗೆ ರಿಲೇಟ್ ಆಗೈತಿ ಅಂತ ಕೇಳ್ತಾನೆ. ಇಲ್ಲಿ ನೋಡ್ರಿ, ಈಗ ಯಾವ್ದು ಮದುವೆ ಆಗೈತಿ? ಇದು ಮದುವೆ ಆಗೈತಿ. ಇದು ಎರಡು ಮದುವೆ ಆಗ್ಯಾವ. ಅಂದ್ರೆ ಇದ್ರ ಮಗ ಅಥವಾ ಮಗಳೈತಿ. ಹೆಣ್ಣೈತಿ ಗಂಡೈತಿ ಗೊತ್ತಿಲ್ಲ. ಎಸ್ಗೆ ಏನಾಗ್ತದ? ಅಪ್ಪನ ಮದರ್ ಐತಿ. ಅದು ಇವು ಎರಡು ಅಣ್ಣ ತಂಗಿ ಅದಾವೆ. ಇವು ಎರಡು ಅಣ್ಣ ತಂಗಿ ಅಂದ್ರೆ ಇದ್ರ ಮಕ್ಕಳು. ಇದ್ರ ಮಕ್ಕಳು ಅಂದ್ರೆ ವಿ ಮಗ ಆಯ್ತು, ಇದು ಮೊಮ್ಮಗಳಾಯ್ತು ಅಥವಾ ಮೊಮ್ಮಗ ಆಯ್ತು. ಅದಕ್ಕಾಗಿ ಫಾದರ್ಸ್ ಮದರ್ ಅಂದರೆ ಇದ್ರದ್ದು ಅಪ್ಪನ ಅವು ಐತಿ ಅಂದಂಗೆ ಅರ್ಥ, ತಂದೆಯ ತಾಯಿ. ಆನ್ಸರ್ 1ನೇದು. ಈಗ 7ನೇದು ನೋಡ್ರಿ, ಇಲ್ಲಿ 7 ಐತಿ. ಇಂಥವು ಲೆಕ್ಕದಾಗ ಮಲ್ಟಿಪ್ಲಿಕೇಶನ್ದಾಗ ನೋಡ್ಕೋಬೇಕು. ದೊಡ್ಡ ಭಾಳ ಒಮ್ಮಿಗೆ ಜಂಪ್ ಆಗಿದ್ಲೆ ಮಲ್ಟಿಪ್ಲಿಕೇಶನ್ದಾಗ ನೋಡ್ಬೇಕು. ನಾನು ಏನು ಮಾಡ್ತೀನಿ, 7 9 45, 7 9 63 ಆಗೈತಿ. 7 7 49 ಆಗುತ್ತೆ. ಪ್ಲಸ್ 1 ಮಾಡ್ತೀನಿ ನೋಡ್ರಿ. ಇಲ್ಲಿ 7 × 7 ಮಾಡಿರಿ. 7 7 49 ಇಂಟು 7 ಮಾಡಿದ್ರೆ 49 ಆಗುತ್ತೆ. ಅವಾಗ ಪ್ಲಸ್ 1 ಮಾಡಿದ್ರೆ 50 ಆಗುತ್ತೆ. ಹಂಗೆ ಈಗ 50ಕ್ಕೆ ಇಂಟು 7 ಮಾಡಿರಿ. 5 7 35. 350 ಆಯ್ತು. ಪ್ಲಸ್ 1 ಮಾಡಿರಿ. ಆವಾಗ 351 ಆಗುತ್ತೆ. ಈಗ ನನಗೆ ಎಲ್ಲದ್ರದ್ದು ಆದಾಗ ಈಗ ಪ್ಯಾಟ್ರನ್ ಹಿಂಗೆ ಹೊಂಟೈತೆ ಅಂತ ಗೊತ್ತಾಗ್ತದೆ ನನಗೆ. ಯಾಕಂದ್ರೆ 351 ಬಂತಿಲ್ಲ ಇಲ್ಲಿ. ಈಗ ಹಿಂಗೆ ಪ್ಯಾಟ್ರನ್ ಹೊಂಟೈತೆ. ನಾನು ಇನ್ನು ಮುಂದಿನಕ್ಕೆ ಏನು ಮಾಡ್ತೀನಿ, 8ಕ್ಕೆ 8ಕ್ಕೆ ಏನು ಮಾಡ್ತೀನಿ, ಬಿಡಿಸ್ತಾನೆ ಐತ್ಲೆ ಇದು ನಟ ತೊಗೋತೀನಿ. ಇಂಟು 7 ಮಾಡ್ತೀನಿ. 8 7 56. ಈ 56 ಲಾಸ್ಟ್ ಬಿಡಿಸ್ತಾನೆ ಐತ್ಲೆ ಪೂರ್ತಿ ಕ್ಯಾಲ್ಕುಲೇಷನ್ ಮಾಡ್ಕೊತ್ಕೊಂಡ್ರಂಗಿಲ್ಲ, ಟೈಮ್ ಆಗ್ತೈತಿ.
ಲಾಸ್ಟಿಗೆ ಬಿಡಿಸ್ತಾನೆ ಐತ್ಲೆ 6 ತೊಗೋತೀನಿ. 6ಕ್ಕೆ +1 ಮಾಡ್ಬೇಕು ನಾವು, ಅವಾಗ ಇದು 7 ಆಗ್ತೈತಿ. 7 ಆಪ್ಷನ್ದಾಗ ಲಾಸ್ಟ್ ಬಿಡಿಸ್ತಂದಾಗ 7 ಎಲ್ಲೈತಿ, ಇದು 1 ಐತಿ. ಅದಕ್ಕಾಗಿ ಇದು ಆನ್ಸರ್ ಆಗುತ್ತೆ ಪಕ್ಕ. ಇಷ್ಟು ಮಾಡಿಬಿಟ್ರು ನಡೀತೈತಿ ನಿಮ್ಗೆ. ಯಾಕಂದ್ರೆ ಆಪ್ಷನ್ದಾಗ ಯಾವ ಸೇಮ್ ಆಪ್ಷನ್ ಕೊಟ್ಟಿಲ್ಲ. 7 ಎಲ್ಲರೂ ಇನ್ನೊಂದು 7 ಇತ್ತಂದ್ರೆ ಅವು ನಾವು ಮಾಡಬೇಕಾಗಿತ್ತು. ಬಟ್ 7 ಇನ್ನೊಂದು ಇಲ್ಲದೆ, ಅದ್ರ ಸಂಬಂಧ ನಾವು ಬಿಡಿಸ್ತಾನ ಮೇಲೆ ಮಾಡ್ಬೋದು. ಬಿಡಿಸ್ತಾನದ ಅಂಕಿ ಮೇಲೆ ಕಂಡುಹಿಡಿಬೋದು. ಈ ಪೂರ್ತಿ ಮಲ್ಟಿಪ್ಲಿಕೇಶನ್ ಮಾಡಿ ತೋರಿಸ್ತಾರೆ ನಿಮ್ಗೆ. 2, 4, 5, 8 ಇಂಟು 7 ಮಾಡ್ಬೇಕು ನಾವು. ನಾ ಏನು ಮಾಡ್ಕೊತೀನಿ ಈಗ ನೋಡಿರಿ, 7 2 14 ಅಂತ ಬರ್ಕೋತೀನಿ. 7 2 14, ಇದು ಮೂರುದ್ರದ್ದು ಸೊನ್ನೆಗಳು ಬರ್ಕೋತೀನಿ ನಾವು ಮುಂದೆ. 7 4 28, ಇವು 2 ಸೊನ್ನೆ ಇಲ್ಲಿ ಮೊದಲು ಬರ್ಕೋತೀನಿ, ಆನಂತರ 28 ಬರ್ಕೋತೀನಿ. 7 5 35, ಈಗ 8ರ ಸ್ಥಳಕ್ಕೆ 0 ಬರ್ಕೋಬೇಕು. 7 5 35, 7 8 56, ಈಗ ಕೂಡಿಸ್ರಿ ಇದನ್ನು. 10 ಆಯ್ತು, 8 4 12 ಆಯ್ತು, 4 2 6, 1 7, 17 +1 ಮಾಡಿರಿ. ಅವಾಗ 17 2 0 6 0 6 0 7 ಆಗುತ್ತೆ ಅದು. ಓಕೆ, ಇದು ಐತಿಲ್ಲ ಆನ್ಸರ್, ಸೇಮ್ ಐತಿ ಆನ್ಸರ್, ಕರೆಕ್ಟ್ ಬಂದೈತಿ ನಮ್ಗೆ. ಇಷ್ಟೇ. ಈಗ ನೋಡಿರಿ, ಡಿದಿಂದ ಜೆ ಹೋಗ್ಯಾನ, ಎಷ್ಟು D4 J10 ಅಂದ್ರೆ 6 ಮಾಡ್ಯಾನ. ಇಲ್ಲಿಂದ P 16, ಇದು 6 ಮಾಡ್ಯಾನ. ಹಾಗಾದ್ರೆ ಇಲ್ಲಿ 6 ಮಾಡಿರಿ, 22 ಬರ್ತೈತಿ. 22 ಅಂದ್ರೆ ವಿ ಬರ್ತೈತಿ. ಎಲ್ಲಾದರೂ ವಿ ಕೊಟ್ಟಾನ. ಇಲ್ಲಿ ಟಿ ಸೇಮ್ ಐತಿ, ನಮ್ಗೆ ಲಾಸ್ಟ್ ಅದು ಕಂಡಿದ್ದೀವಿ. ಯಾಕಂದ್ರೆ ಎಲ್ಲ ಸೇಮ್ ಅದು. ಎದಿಂದ ಜಿಗೆ ಹೋಗ್ಯಾನೋ, ಇಲ್ಲಿ 7 6 ಸೇರ್ಸ್ಯಾನ. ಇಲ್ಲೂ G7 +7 6 ಸೇರಿಸಿದ್ರೆ M ಬರ್ತೈತಿ. ಇನ್ನೂ 6 ಸೇರಿಸ್ರಿ, 13ಕ್ಕೆ +6 ಸೇರಿಸಿದ್ರೆ 19 ಆಗ್ತೈತಿ. 19 ನಂಬರ್ ಎಸ್ ಎಲ್ಲೈತಿ, ಇಲ್ಲೈತಿ. VTS ಅಂದ್ರೆ ಆನ್ಸರ್ 3ನೇದಾಗತ್ತೆ. ಇಷ್ಟೇ. ಇವ್ರು ನಿಮ್ಗೆ ಹೇಳಿ ನಾನು ಪ್ರತಿ ಸಲ ಹೇಳ್ತೀನಿ. ಸಮ್ಮ ಹಿಂಗೆ ಬರ್ತೈತಿ, ಆಲ್ ಅಂತ ಒಳಗೆ ಬರ್ತೈತಿ ಇಷ್ಟ. ಮತ್ತು ನಾಟ್ ಇತ್ತಂದ್ರೆ ಅವ್ರು ಕ್ಯಾನ್ಸಲ್ ಮಾಡಿ ಹೊರಗೆ ಬರಿತೀವಿ. ಈಗ ನೋಡಿರಿ, ನೋ ಅಥವಾ ನಾಟ್. ಸಮ್ ಕ್ಯಾಬೇಜಸ್ ಆರ್ ರಾಕ್ಸ್ ಅಂತ ಹೇಳಿ ನಾನು ಕ್ಯಾಬೇಜಸ್ ಅಂತ ಬರ್ಕೊಂಡ, ಅದ್ರ ಸಮ್ ಕ್ಯಾಬೇಜಸ್ ಆರ್ ರಾಕ್ಸ್ ಅಂತ ಹೇಳಿಲ್ಲ, ರಾಕ್ಸ್ ಅಂತ ಇಲ್ಲಿ ಬರ್ಕೋತೆ. ಈಗ ನೋಡಿರಿ, ಮತ್ತು ಆಲ್ ರಾಕ್ಸ್ ಆರ್ ಹೋಲ್ಸ್ ಅಂತ, ವೀಲ್ಸ್ ಅಂತ. ಆಲ್ ರಾಕ್ಸ್ ಏನದಾವಲ್ಲ ಅವೆಲ್ಲ ವೀಲ್ ಅದಾವ ಅಂತ ಹೇಳ್ತಾನೆ. ವೀಲ್ ಅಂದರೆ ಡಬ್ಲ್ ಬರ್ಕೋತೇನೆ. ನೋ ವೀಲ್ ಈಸ್ ಅ ಸೀಸರ್ ಅಂತ. ವೀಲ್ ಏನದಾವಲ್ಲ ಅವು ಯಾವು ಸೀಸರ್ ಅಲ್ಲ ಅಂತ ಹೇಳ್ತಾನೆ. ಸೀಸರ್ ಅಂದ್ರೆ ಎಸ್ ಅಂತ ಅಷ್ಟೇ ಬರ್ಕೋತೇನೆ ನಾನು. ಈಗ ನೋಡಿರಿ, ಈಗ ಕನ್ಕ್ಲೂಷನ್ ನೋಡೋಣ. ಆಲ್ ಕ್ಯಾಬೇಜಸ್ ಆರ್ ವೀಲ್ಸ್ ಅಂತ ಹೇಳಿ. ಆಲ್ ಕ್ಯಾಬೇಜಸ್ ಆರ್ ವೀಲ್ಸ್ ಅಂತಂದ್ರೆ ಇಲ್ಲಿ ಕ್ಯಾಬೇಜ್ ಅದಾವೆ, ಇಲ್ಲಿ ವೀಲ್ಸ್ ಅದಾವೆ. ಬಟ್ ಅಲ್ಲಿ ಸಮ್ ಅಷ್ಟೇ ಅದಾವೆ, ಇದ್ರವು ಸಮ್ ಅಷ್ಟೇ ಅದಾವೆ, ಆಲಿಲ್ಲ. ಅದಕ್ಕಾಗಿ 1ನೇದ ಕ್ಯಾನ್ಸಲ್ ಆಗುತ್ತೆ, 1ನೇದು ತಪ್ಪಾಗುತ್ತೆ. ಸಮ್ ರಾಕ್ಸ್ ಆರ್ ವೀಲ್ಸ್ ಅಂತ. ಆಲ್ ಕ್ಯಾಬೇಜಸ್ ಆರ್ ವೀಲ್ಸ್. ಓಕೆ. ಸಮ್ ರಾಕ್ಸ್ ಆರ್ ವೀಲ್ಸ್ ಅಂತ. ಸ್ವಲ್ಪ ರಾಕ್ ಏನದಾವಳು ಅವು ವೀಲ್ ಅದಾವು ಅಂದರೆ ವೀಲ್ ಒಳಗೆ ರಾಕ್ ಅದಾವೆ ಅಂದ್ರೆ ಅವು ಸ್ವಲ್ಪ ಅದಾವೆ ಅಂದಂಗೆ ಆಗುತ್ತೆ. ಅದಕ್ಕಾಗಿ ಇದು 2ನೇದು ಕರೆಕ್ಟ್ ಆಗುತ್ತೆ. ಆನಂತರ ಸಮ್ ವೀಲ್ಸ್ ಆರ್ ನಾಟ್ ಅ ಸೀಸರ್ ಅಂತ. ಇದ್ರೊಳಗೆ ಸಮ್ ವೀಲ್ ಅದ ಏನದಾವಲ್ಲ ಸೀಸರ್ ಇಲ್ಲ ಅಂತ ಹೇಳ್ತಾನೆ. ಸಮ್ ವೀಲ್, ಬಟ್ ಯಾವ ವೀಲನ್ನು ಸೀಸರ್ ಇಲ್ಲ ಅಂದರೆ ಸಮ್ ವೀಲನ್ನು ಸೀಸರ್ ಇಲ್ಲ ಅಂದಂಗನ ಅಂದರೆ ಕರೆಕ್ಟನ್ನು ಹೇಳತ್ತಾನ. ಅದಕ್ಕಾಗಿ ಕೆಲವು ವೀಲ್ಗಳನ್ನು ಸೀಸರ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕಾಗಿ ಸಮ್ ವೀಲ್ಸ್ ಆರ್ ನಾಟ್ ಸೀಸರ್ಸ್. ಓಕೆ, ಅದಕ್ಕಾಗಿ ನಾವು 2 ಮತ್ತು 3 ಕರೆಕ್ಟ್ ಆಗ್ತೈತಿ. ಬೋತ್ ಕನ್ಕ್ಲೂಷನ್ 2 and 3 ಇಸ್ ಫಾಲೋಸ್ ಅಂದಂಗೆ ಅರ್ಥ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ಯಾನ, ಇದು ಟೈಮ್ ತಿನ್ಬೋದು, ಬಟ್ ಏನು ಈಜಿ ಇರ್ತಾವೆ ನೋಡಿರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್. 8 people ಆರ್ ಸಿಟ್ಟಿಂಗ್ 2 parallel lines, 4 people in each row. ಓಕೆ, 1ನೇ ರೋದಾಗ ಎಷ್ಟು ಮಂದಿ ಕೂತಾರೋ 4 ಮಂದಿ ಕೂತಾರೆ. ಇವರು ಎಲ್ಲ ಎಣ್ಣೆ ಇವ್ರು ಯಾಕಡೆ ನೋಡತ್ತಾರೋ ಫೇಸಿಂಗ್ ಸೌತ್. ನಾನು ಸೌತ್ ನೋಡಕತ್ತಾರಲ್ಲ ಅವ್ರಿಗೆ 4 ಮಂದಿ ಅದಾರು. 4 ಮಂದಿ ಲೈನ್ ಹಾಕ್ತಾರೆ. ಇವ್ರು ತೆಳಗೆ ನೋಡಕತ್ತಾರ, ಈ ಕಡೆ ನೋಡಕತ್ತಾರ, ಇವರು ಸೌತ್ ನೋಡತ್ತಾರ ಅಂತ ತಿಳ್ಕೊರಿ. ಇದು ಸೌತ್. ಆನಂತರ ಈ ಕಡೆ ನೋಡೋರ ನಾರ್ತ್ ಅಂತ. ಆನಂತರ ಅವ್ರು ಯಾರ್ಯಾರು ಅದಾರ ಅಂದರೆ L M N O ಅಂತದಾರ. ಆನಂತರ 2ನೇ ರೋದಾಗ ಯಾರದಾರು P Q R S. ಇದು 2ನೇ ರೋನಿ ಇಲ್ಲಿ ಬರ್ಕೋರಿ. 1 2 3 ಇವರು P Q R S ಇವರೆಲ್ಲರೂ ಕುಂತಾರೆ. ಬಟ್ ಯಾರ್ಯಾರು ಎಲ್ಲೆಲ್ಲಿ ಕುಂತಾರೆ ಗೊತ್ತಿಲ್ಲ ನನಗೆ. ಈಗ ನೋಡ್ರಿ,
ಈಗ ಏನು ಹೇಳ್ಯಾನ ಮುಂದೆ, n sits next to the person at the extreme right end of the row and is facing R ಅಂತ. n ಆರ್ನ ಪೇಸ್ ಮಾಡಾಕತ್ತಾನ, ಆರ್ನ ನೋಡಾಕತ್ತಾನು. ಬಟ್ ಯಾರು ಎಕ್ಸ್ಟ್ರೀಮ್ ಎಂಡ್ ಕುಂತಾರಲ್ಲ ಅವ್ನ ಸೈಡ್ ಕೂತಾನ ಅಂತ ಹೇಳ್ತಾನೆ. ಅದು ರೈಟ್ ಸೈಡ್ ಎಂಡ್. ಈಗ ಸೌತ್ ಈ ಕಡೆ ಐತಿಲ್ಲ, ಸೌತ್ದ ರೈಟ್ ಸೈಡ್ ಯಾವುದಾಗತ್ತೆ, ಈ ಕಡೆ ಸೈಡ್ ರೈಟ್ ಆಗುತ್ತೆ. ನೀವು ಉಲ್ಟಾ ಕೂತಾಗ ಕಾಣಿಸ್ತೈತೆ ಅದು. ಉಲ್ಟಾ ಕೂತಾಗ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ. ಈ ಕಡೆ ಸೈಡ್ ರೈಟ್ ಆಗ್ತೈತಿ, ಈ ಕಡೆ ಸೈಡ್ ಲೆಫ್ಟ್ ಆಗ್ತೈತಿ. ಈಗ ನೋಡಿರಿ, ನಾರ್ತ್ ಈ ಕಡೆ ಇತ್ತಂದ್ರೆ ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಹಂಗೆ ಸೌತ್ ಇತ್ತಂದ್ರೆ, ಸೌತ್ ಬರ್ತಂದ್ರೆ ಇದು ರೈಟ್ ಆಗ್ತೈತಿ, ಇದು ಲೆಫ್ಟ್ ಆಗ್ತೈತಿ. ಇಷ್ಟೇ ನೆನ್ಪಿಟ್ಟುಕೊಡ್ರಿ. ಆನಂತರ ಎಸ್ ಸಿಟ್ಸ್ ಎಕ್ಸ್ಟ್ರೀಮ್ ಲೆಫ್ಟ್ ಆಫ್ ದ ದೇರ್ ರೋ. ಈ ರೋದಾಗ ಎಸ್ ಅದಾನ. ಅದರ ಲೆಫ್ಟ್ ಎಂಡ್ದಾಗ ಅವ್ನು ಎಸ್ ಕುಣ್ತಾನೆ. ಅಂದರೆ ಎಕ್ಸ್ನ ಜಾಗ ಫಿಕ್ಸ್ ಆಗ್ತದೆ. ಇಲ್ಲೇ ಎಸ್ ಲೆಫ್ಟ್ ಎಂಡ್ದಾಗ ಕುಣ್ತಾನೆ ಅಂದಾಗ. ಆನಂತರ ಎನ್ ಇಲ್ಲಿ ಕೂತಂದ್ರೆ ಇವನು ಆರ್ ನೋಡಾಕತ್ತಾನೆ. ಯಾಕಂದ್ರೆ ಇಲ್ಲಿ ರೈಟ್ ಸೈಡ್ ಐತಿಲ್ಲ, ಇದನ್ನು ಇನ್ನೂ ಪೂರ್ತಿ ಹೇಳಿಲ್ಲ ನಿಮ್ಗೆ. ಎನ್ ಸಿಟ್ಸ್ ನೆಕ್ಸ್ಟ್ ಟು ದ ಪರ್ಸನ್ ಆಫ್ ಎಕ್ಸ್ಟ್ರೀಮ್ ರೈಟ್ ಆಫ್ ದ ಎಂಡ್ ದೇರ್ ರೋ ಈಸ್ ಫೇಸಿಂಗ್ ಆರ್ ಅಂತ. ಎನ್ ಸೈಡ್ ಯಾರು ಕುಂಡಿರ್ತಾರಲ್ಲ ಅವ್ನ ಸೈಡ್ ಎಂಡಿಗೆ ಯಾರು ಕುಣ್ತಾರಲ್ಲ ಅವ್ನ ಸೈಡ್ ಎನ್ ಕುಣ್ತಾನೋ ಅವ್ನು ಆರನ್ನು ಪೇಸ್ ಮಾಡಾಕತ್ತಾನ ಅನ್ನೋದು ಅರ್ಥ. ಇಲ್ಲಿ ಆರನ್ನು ಪೇಸ್ ಮಾಡಾಕತ್ತಾನು ಯಾರ ಎನ್. ಆನಂತರ ಇದು ಎಸ್ ಸಿಟ್ಸ್ ಎಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಆಫ್ ದ ರೋ. ಎಸ್ ಲೆಫ್ಟ್ ಎಂಡಿಗೆ ಕುಣ್ತೈತಿ. ನಂತರ ಕ್ಯೂ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಆರ್ ಎಂಡ್ ಈಸ್ ಫೇಸಿಂಗ್ ಎಲ್. ಆರ್ ರೈಟನ್ನ ಕ್ಯೂ ಕುಣ್ತಾನೆ. ಆರ್ ರೈಟನ್ನ ಇಮಿಡಿಯೇಟ್ ರೈಟ್ ಆರ್ ಇಲ್ಲಿ ಕುಣ್ತಾನಲ್ಲ ಅವ್ನ ಸೈಡನ್ನ ಯಾರು ಕುಣ್ತಾರೋ ಕ್ಯೂ ಕುಣ್ತಾನೆ. ಹಾಗಾದ್ರೆ ಇಲ್ಲಿ ಕ್ಯೂನ ಕುಣಿಸಿನಿ. ಅವ್ನು ಕ್ಯೂ ಏನು ಮಾಡ್ತಾನೋ ಎಲ್ಲನ್ನು ಪೇಸ್ ಮಾಡ್ತಾನೆ. ಎಲ್ಲನ್ನು ಇದ್ರ ಬದ್ರ ಕೂತಾನೆ ಅನ್ನಂಗೆ ಅರ್ಥ. ಅಂದರೆ ಇಲ್ಲಿ ಕುಂತ ಇಲ್ಲಿ ನೋಡಿ ಎಸ್ ಆರ್ ಕ್ಯೂ ಕುಯ್ತು. ಇನ್ನು ಓದೋದು ಯಾವ್ದು ಪಿ ಕುಯ್ತು, ಪಿ ಒಂದು ಉಳಿತು. ಓ ಸಿಟ್ಸ್ ಎಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಆಫ್ ದ ರೋ. ಓ ಏನು ಮಾಡ್ತಾನೋ ಪೂರ್ತಿ ಲೆಫ್ಟ್ ಆಫ್ ದ ರೋ. ಇಲ್ಲಿ ನೋಡ್ರಿ, ಇದು ಸೌತ್ ಐತಿಲ್ಲ, ಸೌತ್ ಲೈನ್ದಾಗ ಓ ಐತೆ. ಅಂದರೆ ಓದು ಲೆಫ್ಟ್ ಯಾವ್ದಾಯ್ತು, ಈ ಕಡೆ ಲೆಫ್ಟ್ ಆಗ್ತೈತಿ. ಅದಕ್ಕಾಗಿ ಇದು ಓ ಇಲ್ಲಿ ಬಂತು. ಆನಂತರ ಹೂ ಸಿಟ್ಸ್ ಎಟ್ ದ ಉಳಿದದ್ದು ಯಾವುದು ಎಲ್ಲ ಎಮ್ಮ ಎಣ್ಣ. ಆನಂತರ ಎಮ್ ಒಂದು ಉಳಿತಿಲ್ಲಿ. ಓಕೆ, ಹೂ ಸಿಟ್ಸ್ ಎಟ್ ದ ಎಕ್ಸ್ಟ್ರೀಮ್ ರೈಟ್ ಎಂಡ್ ಆಫ್ ದ ರೋ ಪೀಪಲ್ ಫೇಸಿಂಗ್ ಸೌತ್. ಸೌತ್ ಕಡೆ ಕುಂದ್ರ ಲಾಸ್ಟ್ ರೈಟ್ ಸೈಡ್ ಯಾರು ಕೂತಾರೋ ಅಂತ ಕೇಳ್ತಾನೆ. ಈ ಕಡೆ ರೈಟ್ ಸೈಡ್ ಎಂಡಿಗೆ ಯಾರು ಕೂತಾರೋ ಎಮ್ ಕೂತಾನೆ. ಅದಕ್ಕಾಗಿ ಆನ್ಸರ್ ಎಮ್. ಇಷ್ಟೇ. ಇದನ್ನ ಕ್ವಶನ್ ನೋಡ್ರಿ, ಇದು ಹೆಂಗೆ ಬರ್ತೈತಿ. ಆನಂತರ ಇದು ಡಿ ಗತ್ಲೆ ಆಗ್ತೈತಿ, ಡಿ ಇದ್ದದ್ದ ಇದು ಬಿ ಗತ್ಲೆ ಆಗ್ತೈತಿ. ಇಷ್ಟ. ಇಲ್ಲಿ ನೋಡ್ರಿ ಎಲ್ಲ ಸೇಮಾಗಿ ಕಾಣತ್ತಾವ ನಮಗೆ, ಬಟ್ ಇದು ಚೇಂಜ್ ಐತಿ. ಆನಂತರ ಇಲ್ಲೆಲ್ಲ ಸೇಮ್ ಐತಿ. ಓಕೆ, ಇದು ಸೇಮ್ ಕಾಣಾಕತ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಚೇಂಜ್ ಐತಿ ನೋಡ್ರಿ. ಇದು ಹಿಂಗೆ ಉಲ್ಟಾ ಬರಬೇಕು, ಇದು ಹೆಂಗೆ ಬರಬೇಕು, ಸಾರಿ ಇದು ಹೆಂಗೆ ಬರಬೇಕು, ಇದು ಹೆಂಗೆ ಬರಬೇಕು. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. ಇಲ್ಲಿ ಯಾವ್ದು ಚೇಂಜ್ ಐತಿ ನೋಡ್ರಿ, ಎಮ್ಮ ಪೂರ ಎಮ್ಮ. ಇಲ್ಲಿ ನೋಡ್ರಿ ಎನ್ ಕೊಟ್ಟಾನ. ಇಲ್ಲಿ ಎಮ್ ಐತಿ, 7 ಆಗಲಿ ಎಮ್ ಐತಿ, ಬಟ್ ಇಲ್ಲಿ ಎನ್ ಕೊಟ್ಟಾನ. ಅದಕ್ಕಾಗಿ ಇದಕ್ಕೆ ಆನ್ಸರ್. ಇಲ್ಲಿ ನೋಡ್ರಿ ಏನು ಮಾಡ್ಯಾನ ಮಂತ್ ಅಂದರೆ M13, O15, N14, T20, H8. ಇಲ್ಲಿ M13 ಅಂದರೆ N14 ಮಾಡ್ಯಾನ, +1 ಮಾಡ್ಯಾನು, 14 ಮಾಡ್ಕೊಂಡಾನ. ಅದನ್ನು L12 ಐತ್ಲೆ. ಓಕೆ, +1 ಮಾಡಿಲ್ಲ, ಇದ್ರದ್ದು ಅಪೋಸಿಟ್ ತೊಗೊಂಡಾನು. ಓಕೆ, ಈಗ ತಿಳಿತಾ. ಹಂಗಂದ್ರೆ ಎಮ್ದ ಅಪೋಸಿಟ ಎನ್, ಅದರ ನಂಬರ 14. ಓದ ಅಪೋಸಿಟ ಎಲ್, ಎಲ್ಲದ ನಂಬರ 12. ಹಂಗೆ ಎಣ್ಣದ ಅಪೋಸಿಟ ಎಮ್, ಅದರ ನಂಬರ್ 13. ಓಕೆ, 13 ಬಂದೈತಿ. ಟಿದ ಅಪೋಸಿಟ T20, G7 ಬರ್ತೈತಿ. ಹೆಚ್ದ ಅಪೋಸಿಟ್ ಎಸ್. ಅದಕ್ಕಾಗಿ ಹಂಗೆ. ಈಗ ನೋಡ್ರಿ ಈ ಥರದ ಅಪೋಸಿಟ್ಗಳು ತಗೊಂಡು ಡಬ್ಲ್ಯೂದ ಅಪೋಸಿಟ್ ಏನು, DW, ಡಿ ಅಪೋಸಿಟ್ ಆಗ್ತೈತಿ. ಈದ ಅಪೋಸಿಟ ವಿ ಬರ್ತೈತಿ, ಇನ್ನೂ ವಿ ಬರ್ತೈತಿ. ಕೆದ ಅಪೋಸಿಟ PK ಅಂದ್ರೆ ಪಿ ಬರ್ತೈತಿ. ಈಗ ನೋಡ್ರಿ D4, V22, P16. ಆನ್ಸರ್ ಇದೇ ಬರ್ಬೇಕು ನಮ್ಗೆ. ಓಕೆ, ಇವೆರಡು ಯಾವುವು ಇಲ್ಲ,
ಅದಕ್ಕಾಗಿ ಆನ್ಸರ್ ಇದಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲೇನು ಮಾಡೋಣ, BUY ಏನು ಮಾಡ್ಯಾನ, ಸಿ ಬಿದಿಂದ ಸಿ ಹೋಗ್ಯಾನ, ಯುದಿಂದ ಎಸ್ಕೊಂಡಾನ. ಬಿ ಅಂದ್ರೆ B2 U21 525 E5 R18 C3 S19 Z26 C3 S19. ಇಲ್ಲೇನು ಮಾಡ್ಯಾನು, +1 ಮಾಡ್ಯಾನು, -2 ಮಾಡ್ಯಾನು, ಆನಂತರ ಮತ್ತೆ +1 ಮಾಡ್ಯಾನು, -2 ಮಾಡ್ಯಾನು, +1 ಮಾಡ್ಯಾನು. ಇಷ್ಟೇ. ಹಂಗಾದ್ರೆ ಇದ್ರ ಡೆತ್ ತೆಗೀರಿ. ಡೆತ್ತದು ಏನಾಗ್ತೈತಿ, ಸೇಮ್ ಡಿ +1 ಮಾಡ್ರಿ, ಡಿ ಆಗಂತಲೇ ಇ ಬರ್ತೈತಿ. ಇದಾಗ ಯಾವುದೈತಿ, ಇಲ್ಲೊಂದೈತಿ, ಇಲ್ಲೊಂದೈತಿ. ಹಂಗಾದ್ರೆ ಇವೆರಡು ಹೋದ. ಈಗ ನೆಕ್ಸ್ಟ್ ನೋಡ್ರಿ, ಎರಡನೇದು ಚೆಕ್ ಮಾಡಿರಿ. ಈಗ +-2 ಮಾಡ್ಬೇಕು. ಪಾಯದಾಗ 2 ತೆಗೆದ್ರೆ 3 ಅಂದ್ರೆ ಸಿ ಬರ್ಬೇಕು. ಸಿ ಯಾವುದೈತಿ, ಇಲ್ಲೈತಿ. ಅದಕ್ಕಾಗಿ ಆನ್ಸರ್ ಇದಾಗುತ್ತೆ. ಮುಂದೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ನೋಡೋಣ, ಎಂಬೆಡೆಡ್. ಹಿಂಗೆ ಡಯಾಗ್ರಾಮ್ದಾಗ ಯಾವುದೈತಿ, ಇಲ್ಲಿ ಐತಿ, ಬಟ್ ಇದು ಡಬಲ್ ಲೈನ್ ಬರ್ಬೇಕು ಇಲ್ಲಿ ನಮಗೆ. ಹಂಗಾದ್ರೆ ಡಬಲ್ ಲೈನ್ ಇಲ್ಲ, ಅದಕ್ಕಾಗಿ ಇದು ಬರೋಂಗಿಲ್ಲ. ಇಲ್ಲಿ ಡಬಲ್ ಲೈನ್ ತೋರಿಸಿನ, ಇದು ಒಂದೇ ಲೈನ್ ಐತಿ, ಇಲ್ಲಿ ಒಂದೇ ಲೈನ್ ಐತಿ, ಇಲ್ಲಿ ಡಬಲ್ ಲೈನ್ ಐತಿ, ಅದಕ್ಕೆ ಇದು ಬರೋಂಗಿಲ್ಲ. ಹಿಂಗೆ ಯಾವುದೈತಿ, ಚೌಕ್ ಬಾಕ್ಸ್ಗಳು ಇಲ್ಲಿದಾವೆ, ಇದು ಕಾಣಿಸ್ತಾ ಇಲ್ಲ ಇಲ್ಲಿ. ಈಗ ಇದನ್ನು ನೋಡ್ರಿ, ಇದು ಕಾಣಿಸ್ತಾಗತೈತಿ, ಇಲ್ಲಿ ಐತಿ, ನಂತರ ಇಲ್ಲಿ ಬಂದೈತಿ, ನಂತರ ಇಲ್ಲಿ ಬಂದೈತಿ, ಎರಡು ಲೈನ್ ಇದಾವೆ. ಓಕೆ, ಹಾಗಾದ್ರೆ ಇದಾಗ್ತೈತಿ. ಇದು ನೋಡ್ರಿ, ಇಲ್ಲಿ ತ್ರಿಭುಜ ಐತಿ, ಇಲ್ಲಿ ತ್ರಿಭುಜ ಐತಿ. ಬಟ್ ಹಿಂಗೆ ಹೋಗೈತಿ, ಇಲ್ಲಿ ನಡುವೆ ಗೆರೆ ಕೊಟ್ಟಾನ, ಇಲ್ಲಿ ನಡುವೆ ಗೆರೆ ಇಲ್ಲ, ಇಲ್ಲಿ ನಡುವೆ ಗೆರೆ ಕೊಟ್ಟಾನ. ಅಂದರೆ ಇದು ಆನ್ಸರ್ ಇಲ್ಲ, ಅಂದರೆ ಮೂರನೇದು ಆನ್ಸರ್. ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ ನೋಡ್ರಿ, ಒಂದು ಹೆಚ್ಚು ಮಾಡ್ಯಾನ, ಇಲ್ಲಿ ಎರಡನೇದಕ್ಕೆ ಹೋಗಿ, ಮೂರನೇದಕ್ಕೆ ಹೋಗಿ, ಮೂರನೇ ಡಯಾಗ್ರಾಮ್ದಾಗ ಇನ್ನೊಂದು ಹೆಚ್ಚು ಮಾಡ್ಯಾನ, ನಾಲ್ಕನೇ ಡಯಾಗ್ರಾಮ್ದಾಗ ಇಲ್ಲಿ ಹೆಚ್ಚು ಮಾಡ್ಯಾನ, ಐದನೇ ಡಯಾಗ್ರಾಮ್ದಾಗ ಇಲ್ಲಿ ಹೆಚ್ಚು ಮಾಡ್ಯಾನ, ಆರನೇ ಡಯಾಗ್ರಾಮ್ದಾಗ ಇದನ್ನು ಕೂಡಿಸ್ಬೇಕು. ಇಂಥ ಡಯಾಗ್ರಾಮ್ ಇಲ್ಲಿ ಬರ್ತೈತೆ ನೋಡ್ರಿ, ಇದು ಇಲ್ಲ, ಇದು ಇಲ್ಲ. ಆನ್ಸರ್ ನಾಲ್ಕನೇದು. ಇಷ್ಟೇ. UCE, ಯುದಿಂದ ಎಕ್ಸ್, ಯುದಿಂದ ಎಫ್ ದೂರ ಆಗ್ತೈತಿ. UF ಅಪೋಸಿಟೂ ಅದಾವೆ. ಸಿದಿಂದ ನೋಡ್ರಿ, ಮೂರನೇ ನೋಡ್ರಿ, C3 E5 +2 ಮಾಡ್ಯಾನ. U21 X24 ಅಂದರೆ +3 ಮಾಡ್ಯಾನ. ಹಂಗೆ ಎಸ್ದಿಂದ S19. ಓಕೆ, S19 ಹಂಗಾಯ್ತ. P16 S19 +3 ಮಾಡ್ಯಾನ. ಓಕೆ, ಈಗ ನೋಡ್ರಿ, ಇಲ್ಲಿ ಏನು ಮಾಡ್ಯಾನ, UCE ಐತ್ಲ, ಇದು FEX ಐತ್ಲ, ಇದಕ್ಕೆ ಹಿಂಗೆ ಕ್ರಾಸ್ನಾಗ ತೊಗೊಂಡಾನ, ಇದು ಕ್ರಾಸ್ನಾಗ ತೊಗೊಂಡಾನ. ಇಲ್ಲಿ +3 ಮಾಡ್ಯಾನ. ಇವೆರಡು ಕ್ರಾಸ್ನಾಗ +3 ಮಾಡ್ಯಾನ. ಇದಿಂದ ಎಫ್ ಇಲ್ಲಿ +1 ಮಾಡ್ಯಾನ, ಇದಿಂದ ಎಫ್ಗೆ +1 ಮಾಡ್ಯಾನ. ಇದಕ್ಕೆ ಇಲ್ಲಿ +1, ಇಲ್ಲಿ +2, ಇಲ್ಲಿ +3. ಇಷ್ಟೇ. ಈಗ ನೋಡಿರಿ, ಆರಕ್ಕೆ +1 ಮಾಡಿರಿ, ಆರಕ್ಕೆ +1 ಮಾಡ್ರೆ R18 S19 ಎಸ್ ಬರ್ಬೇಕು. ಕೆಗೆ +2 ಮಾಡಿರಿ, ಎಸ್ ಆಗಂತಲೇ ಕೆ ಅಂದರೆ M. Hಗೆ +3 ಮಾಡಿರಿ, H18 K11. ಓಕೆ, SMK ಬರ್ಬೇಕು, SMK ಆನ್ಸರ್. ನೆಕ್ಸ್ಟ್ ಯಾವಾಗ ಕ್ಯಾನ್ಸಲ್ ಆದವು. ಈಗ ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಇಲ್ಲಿ ನೋಡಿರಿ, ಏನು ಹೇಳ್ಯಾನ, ಈಗ 7ರಿಂದ ಇದಕ್ಕೆ ಹೋಗ್ಬೇಕಲ್ಲ, 7 × 14, 14 + 3. ಓಕೆ, 17 × 24. 17 × 24 ಆತಂದ್ರೆ ಪ್ಲಸ್ ಎಷ್ಟು ಮಾಡ್ಬೇಕು, ಇಲ್ಲಿ ಯಾವುದೋ ಸಮೀಪದ ನಂಬರ್ ಕಾಣಿಸ್ತಿಲ್ಲ. ಓಕೆ, ಈಗ ಏನು ಮಾಡೋಣ, 7 × 3 ಮಾಡಿರಿ, 7 × 3 = 21 ಆಗ್ತೈತಿ. 21ರಾಗ 4 ತೆಗೀರಿ, ಅವಾಗ 17 ಆಗ್ತೈತಿ. ಹಂಗೆ 17 × 3 ಮಾಡಿರಿ, 17 × 3 = 51 ಆಗ್ತೈತಿ. -4 ಮಾಡಿರಿ, ಈಗ ಎಷ್ಟು ಆಗ್ತೈತಿ, 47 ಆಗ್ತೈತಿ. 47 × 3 ಮಾಡಿರಿ,
ಹಾಂ 47 ಇಂಟು 1 ನಿಮಿಷ 47 ಇಂಟು 3 47 ಇಂಟು 3 3 ಒಳ್ಳೆ 21 ನಮ್ಗೆ ಇದು ಬರ್ತೈತಿಲ್ಲ ನೋಡೋಣ. ಹಾಂ 47 ಇಂಟು 3 ಅಂದ್ರೆ 3 4 12 3 ಒಳ್ಳೆ 21 12 2 14 14 47 ಒಂದು 4 ತೆಗೆದ್ರೆ 137. ಓಕೆ, ಇಲ್ಲಿ ಐತೆ ನಮಗಿದು. ಹಾಗಾದ್ರೆ ಇದು ಪ್ಯಾಟರ್ನ್ ಫಾಲೋ ಆಗೋದೈತಿ. 47 ಆನ್ಸರ್ ಬರ್ಬೇಕು ನಮ್ಗೆ. ಆನ್ಸರ್ ಇಲ್ಲಿ 47. ನೆಕ್ಸ್ಟ್ ನೋಡೋಣ. ಓಕೆ, ಎಲ್ಲ ಕ್ವಶನ್ಸ್ ಮುಗಿದಾವ. 25 10ನೇ ಸೆಟ್ ಕ್ವಶನ್ ಪೇಪರ್ ನಾನು ಬಿಡಿಸಿದ್ದೀನಿ. ಈಗ ಎಲ್ಲರಿಗೂ ತಿಳಿದೈತಿ ಅಂತ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.